ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಕರಾಟೆಯಲ್ಲಿ ದೇಶದ ಮುಡಿಗೆ ಕೀರ್ತಿಯ ಕಿರೀಟವಿಟ್ಟ ಭಟ್ಕಳದ ಯುವಕರು. ಇದು ಕರಾಟೆ ಪಟು ದಿವಂಗತ ವಾಸು ನಾಯ್ಕ್ ಶ್ರಮಕ್ಕೆ ಸಂದ ಫಲವೆಂದ ಭಟ್ಕಳದ ಕರಾಟೆ ದಿಗ್ಗಜರು. ಗೆಲುವಿಗೆ ಸಹಕರಿಸಿದ ಸಚಿವ ಮಾಂಕಾಳು ವೈದ್ಯರಿಗೆ ಧನ್ಯವಾದವನ್ನರ್ಪಿಸಿದ ತಾಲೂಕಿನ ಜನತೆ. ನೇಪಾಳದ ಕಠ್ಮಂಡುವಿನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಶೋಟೋಕಾನ್ ಕರಾಟೆ ಇನ್ಸ್ಟಿಟ್ಯೂಟ್ನ 5 ವಿದ್ಯಾರ್ಥಿಗಳು 7 ಚಿನ್ನದ ಪದಕ, 1 ಕಂಚು, 1 ಬೆಳ್ಳಿ ಪದಕವನ್ನು ಗೆದ್ದು ಭಾರತಕ್ಕೆ ಕೀರ್ತಿಯನ್ನು ತಂದಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ನೇಪಾಳದ ಕಠ್ಮಂಡುವಿನಲ್ಲಿ ಜನವರಿ 28ರಿಂದ ಆರಂಭವಾದ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಪಂದ್ಯದಲ್ಲಿ ಶ್ರೀಲಂಕಾ, ಪಾಕಿಸ್ತಾನ್, ಭೂತಾನ್, ಬಾಂಗ್ಲಾದೇಶ್ ಹಾಗೆಯೇ ಭಾರತದಿಂದ ಒಟ್ಟು 350 ಸ್ಪರ್ಧಾಳುಗಳು ಭಾಗವಹಿಸಿದ್ದರು. ಭಾರತದಿಂದ ಒಟ್ಟು 27 ಕ್ರೀಡಾಪಟುಗಳು, ಕರ್ನಾಟಕದಿಂದ 5 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಈ 5 ಕ್ರೀಡಾಪಟುಗಳಲ್ಲಿ ತಾಲೂಕಿನ ಮಂಜುನಾಥ್ ಗಜಾನನ್ ದೇವಾಡಿಗ, ಆರ್ಯನ್ ವಾಸುದೇವ್ ನಾಯ್ಕ್, ಪ್ರವೀಣ್ ಹರಿಜನ್, ಭರಣಿ ಆದಿದ್ರಾವಿಡ, ತೇಜಸ್ವಿ ಮೊಗೇರ್ ಎಂಬ 5 ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಜಯಗಳಿಸಿದ 5 ಸ್ಪರ್ಧಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿಗೆ ಜಯಗಳಿಸಿದ ಸ್ಪರ್ಧಾಳುಗಳನ್ನು ಭರ್ಜರಿಯಾಗಿ ಸ್ವಾಗತಿಸಿಕೊಳ್ಳಲಾಯಿತು. ಹಾಗೆಯೇ ಜಯಗಳಿಸಿದ ಸ್ಪರ್ಧಾಳುಗಳನ್ನು ತೆರೆದ ಜೀಪಿನಲ್ಲಿ ಭಟ್ಕಳ ತಾಲೂಕಿನಾದ್ಯಂತ ಮೆರವಣಿಗೆಯನ್ನು ಮಾಡಲಾಯಿತು. ತಾಲೂಕಿನ ಶಂಶುದ್ದೀನ್ ಸರ್ಕಲಿನಿಂದ ಪ್ರಾರಂಭವಾದ ಮೆರವಣಿಗೆ ಭಟ್ಕಳ ತಾಲೂಕಿನ ಪಟ್ಟಣ ಹನುಮಂತ ದೇವಸ್ಥಾನದ ಮುಂಭಾಗದಲ್ಲಿ ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕ ಸುರೇಶ್ ನಾಯ್ಕ್ ಅವರು ಸ್ಪರ್ಧೆಯಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಅಭಿನಂದಿಸಿದರು. ಹಾಗೆಯೇ ಸ್ಪರ್ಧೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಪ್ರದರ್ಶನಕ್ಕೆ ಕಾರಣ ಸೌತ್ ಏಷ್ಯಾ ಏನು 8 ದೇಶಗಳ ನಡುವೆ ಸಣಸಾಡಿ ನಮ್ಮ ಏನು ಸ್ಟೂಡೆಂಟ್ ಇದ್ದಾರೆ ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ನಮಗೆ ಒಂದಾರು ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಂಡು ಹೋಗಿದ್ರು. ಇವತ್ತೇ 5ಕ್ಕೆ 5ನ್ನು ನಾವು ಹೊಡ್ಕೊಂಡು ಬಂದಿದ್ದೇವೆ. ಕಾರಣ ಇಷ್ಟೇ, ದೇವರ ಆಶೀರ್ವಾದ. ನ್ಯಾಷನಲ್ ಲೆವೆಲ್ನಲ್ಲಿ ಈ ನೇಪಾಳು, ಬಾಂಗ್ಲಾದೇಶ, ಭೂತಾನ್ ಇಂಟರ್ನ್ಯಾಷನಲ್ಲಿ ಏನೇನು ಯಾವ್ಯಾವ ಕಂಟ್ರಿ ಬಂದಿದ್ದು ಆ ಕಂಟ್ರಿ ಒಳಗೆ ಎಲ್ಲ ಕಂಟ್ರಿ ಒಳಗೂ ಆಯಾಯ ಕ್ಯಾಟಗರಿಯಲ್ಲಿ ಅವರು ಪ್ರದರ್ಶನ ಮಾಡಿ ಏನು ಎಷ್ಟೇ ಕಷ್ಟ ಆದರೂ ಬಿಡಬಾರ್ದು ಎಂಬುದು ಒಂದು ನಮ್ಮ ಛಲ ಇತ್ತು. ವರ್ಷಗಟ್ಟಲೆ 4 ಗಂಟೆ ರಾತ್ರಿ ಮತ್ತು ಸಾಯಂಕಾಲ 4 ಗಂಟೆಯಿಂದ 8 ಗಂಟೆ ತನಕ ಪ್ರಾಕ್ಟೀಸ್ ಮಾಡಿದ್ರು. ಆ ಒಂದು ಫಲದಿಂದ ಅದೇ ರೀತಿ ದೇವರು ಅಳವೆಗೊಳಿಸಿ ದುರ್ಗಾಪರಮೇಶ್ವರಿ ಅನುಗ್ರಹದಿಂದ ಈ ಭಾರತ ಮಾತೆ ಎಲ್ಲ ಜನರ ಆಶೀರ್ವಾದದಿಂದ ನಾವು ಇವತ್ತೇ ಗೆದ್ದು ಬಂದಿದ್ದೇವೆ. ಇದು ನಮ್ಮ ಜನರ ಆಶೀರ್ವಾದ. ಇದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ವಿಷಯ. ಇನ್ನು ಮುಂದೂ ಸಹ ನಾವು ಎಲ್ಲ ರೀತಿಯಲ್ಲೂ ಮತ್ತು ಮುಂದೆ ಹೋಗಬೇಕಂತಿದ್ದೇವೆ. ಇನ್ನೂ ನೆಕ್ಸ್ಟ್ ನಮಗೆ ಆರ್ಡರ್ ಬರ್ಬೋದು, ಅಥವಾ ದುಬೈ ಅಥವಾ ಶ್ರೀಲಂಕಾ ಅಂತ ಹೇಳಿದ್ದಾರೆ. ಎಲ್ಲಿ ಬಂದರೂ ಸಹ ನಾವು ರೆಡಿ ಇದ್ದೇವೆ. ಇನ್ನೂ ಹೆಚ್ಚಿನ ಈ ಏನು ಇಷ್ಟೊಂದು ಪ್ರಾಕ್ಟೀಸ್ ಮಾಡುವ ಒಂದು ಭಟ್ಕಳ ಎಜುಕೇಷನ್ ಟ್ರಸ್ಟ್ ಏನಿದೆ ನಮ್ಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದೆ ಇಲ್ಲಿವರೆಗೂ. ಅದೇ ರೀತಿ ಮೇನ್ ಕ್ಲಾಸಿನ ಈ ಸ್ಟೂಡೆಂಟು ಅತಿಯಾದ ಪ್ರಾಕ್ಟೀಸ್ ಮಾಡೋದ್ರಿಂದ ಇವತ್ತು ನಮಗೆ ಒಂದು ಬಹುಮಾನ ಸಿಕ್ದಂಗೆ ಆಗಿದೆ. ಈ ಮತ್ತು ಹೆಚ್ಚು ಹೇಳಲಿಕ್ಕೆ ನಾವು ಮಾತಿನಲ್ಲಿ ಕಡಿಮೆ, ಏನಾದ್ರು ಕೈ ಕಾಲಿನಲ್ಲಿ ಜೋರಿದ್ದೇವೆ. ಅದಕ್ಕಾಗಿ ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಊರಿನ ಮುಖಂಡರಾದ ರಾಮನಾಥ್ ಬಳೆಗಾರ್ ಅವರು ದೇಶಕ್ಕೆ ಹೆಮ್ಮೆ ತಂದ ಕರಾಟೆ ಪಟುಗಳಿಗೆ ಅಭಿನಂದಿಸಿದರು. ಹಾಗೂ ತನು ಮನ ಧನಗಳಿಂದ ಸಹಕರಿಸಿದ ಸಚಿವ ಮಾಂಕಾಳು ವೈದ್ಯರಿಗೆ ಧನ್ಯವಾದವನ್ನು ಅರ್ಪಿಸಿದರು. ಇದು ಇವತ್ತು ನಾವು ಭಟ್ಕಳದ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬ ಕ್ರೀಡಾಭಿಮಾನಿಗಳು ಈ ಒಂದು ದಿನವನ್ನು ಅಮೃತ ಇದರಲ್ಲಿ ಬರೆದಿರುವಂಥ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಇದು ಸಾಧಾರಣ ಅಲ್ಲ. ರಾಜ್ಯದ ಪ್ರತಿನಿಧಿಗಳಾಗಿ ಹೋದಂಥ 5ಕ್ಕೆ 5 ಜನ 7 ಮೆಡಲ್ ತಂದಿರುವಂಥದ್ದು ಭಟ್ಕಳದ ಇತಿಹಾಸದಲ್ಲಿ ಸುವರ್ಣಾಕ್ಷರ ಬರುವಂಥ ಒಂದು ಅವಕಾಶ. ಇಂಥ ಇತಿಹಾಸವನ್ನು ಮೊದಲ ಬಾರಿಗೆ ಈ ಜಿಲ್ಲೆಯಿಂದ ಈ ಊರಿನ ಜನ ಮಾಡಿರುವುದು ಭಟ್ಕಳ ನಗರದ ಘನತೆ ಮತ್ತು ಗೌರವವನ್ನು ಮಾನ್ಯತರಕ್ಕೆ ಏರಿಸಿದೆ. ಇಂಥ ಸಾಧನೆ ಮಾಡಿದ ಮಕ್ಕಳಿಗೆ ನಾವು ಯಾವ ರೀತಿ ಪ್ರೋತ್ಸಾಹಿಸುತ್ತೇವೆ. ಮತ್ತು ರಾಜ್ಯದಲ್ಲಿ ಯಾರು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ರಾಜ್ಯದಲ್ಲಿ ಒಂದೇ ಊರಿನ ಒಂದೇ ಶಾಲೆಯ 5 ಮಕ್ಕಳು 7 ಮೆಡಲ್ ತಂದಿರುವಂಥ ಇತಿಹಾಸ ಅತ್ಯಂತ ವಿಶೇಷ. ನಮ್ಮೆಲ್ಲರ ಘನತೆಯನ್ನು ಗೌರವವನ್ನು ಹೆಚ್ಚಿದೆ. ಅದರಿಂದ
ಅವರಿಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಅವರಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮುಂದೆ ಕೂಡ ಇಂಥ ಪ್ರತಿಭೆಗಳನ್ನು ಯಾವತ್ತೂ ಪ್ರೋತ್ಸಾಹಿಸುತ್ತೆ ಈ ನಾಗರಿಕರು ಸದಾ ಉತ್ಸುಕರಾಗಿದ್ದಾರೆ. ಈ ಒಂದು ಸಾಧನೆಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು. ಆ ಪ್ರತಿಭೆಗಳು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಿ ಊರಿನ ಕೀರ್ತಿಯನ್ನು, ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಕೀರ್ತಿಯನ್ನು ಮಾನ್ಯತೆಗೆ ಆರಿಸಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತ. ಈ ಸಂದರ್ಭದಲ್ಲಿ ಕರಾಟೆ ಸ್ಪರ್ಧಾ ವಿಜೇತರು, ಕರಾಟೆ ಶಿಕ್ಷಕ ದಿವಂಗತ ವಾಸು ನಾಯ್ಕ್ ಅವರ ಪುತ್ರರು ಆದಂತಹ ಆರ್ಯನ್ ಮಾತನಾಡಿ ತಾವು ಸ್ಪರ್ಧೆಯಲ್ಲಿ ಗೆದ್ದ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದರು. ನಮಸ್ತೆ, ನನ್ನ ಹೆಸರು ಆರ್ಯನ್ ವಾಸು. ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ತಂದೆಯವರು ವಾಸು ನಾಯ್ಕ್ ಇವರು ಪಟ್ಟಣದಲ್ಲಿ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಸುಮಾರು 30 ವರ್ಷದ ಮೇಲಾಗಿದೆ. 1993 ಸ್ಟಾರ್ಟ್ ಮಾಡಿ ಇವತ್ತಿನ ತನಕ 33 ವರ್ಷಗಳಾಗಿದೆ. ಆವತ್ತಿಂದ ಇವತ್ತರೆಗೆ ಸುಮಾರು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕಲಿತಿದ್ದಾರೆ. ಇವತ್ತು ನಾವು 5 ಜನ ಸೌತ್ ಏಷ್ಯನ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದಿದ್ದೇವೆ. ಹಾಗೂ ಇನ್ನು ಬರೋ ದಿನದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ನಮ್ಮ ಸಂಸ್ಥೆಯಿಂದ, ನಮ್ಮ ತಂದೆ ಕಟ್ಟಿರುವ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಇನ್ನೂ ಒಳ್ಳೊಳ್ಳೆ ಟೂರ್ನಮೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಿಸಬೇಕೆನ್ನೋ ನಮ್ಮ ಆಸೆ. ಈಗ ನಮ್ಮ ತಂದೆಯವರ ನಂತರ ನಮ್ಮ ಮುಖ್ಯ ಶಾಖೆಯನ್ನು ನಾನು ಮತ್ತು ಸುರೇಶ್ ಮೊಗೇರವರು ನಡೆಸ್ಕೊಂಡು ಹೋಗ್ತಿದ್ದೇವೆ. ಈ ಟೂರ್ನಮೆಂಟ್ ಆಡಿ ಗೆದ್ದಿರೋಕ್ಕಿಂತ ನಮಗೆ ಜಾಸ್ತಿ ಖುಷಿ ಏನಂದರೆ ಈ ಇಂಡಿಯಾ ಟೀಮ್ ಟ್ರ್ಯಾಕ್ ಶೂಟ್ ಹಾಕ್ಕೊಂಡಿರೋದು. ಈ ಭಾರತವನ್ನು ಬೇರೆ ದೇಶದಲ್ಲಿ ರಿಪ್ರೆಸೆಂಟ್ ಮಾಡಿ ನಮಗೆ ತುಂಬ ಸಂತೋಷವಾಗ್ತದೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕ ನಾಗರಾಜ್ ದೇವಾಡಿಗ ಮಾತನಾಡಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದರು. ನಮ್ಮ ಭಟ್ಕಳದ ಹೆಮ್ಮೆಯ ವಿದ್ಯಾರ್ಥಿಗಳು 9th ಸೌತ್ ಏಷ್ಯನ್ 2023-24 ಗೇಮ್ಸ್ನಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದು ಭಾರತಕ್ಕೆ ಹಿಂತಿರುಗಿದ್ದಾರೆ. ಈ ಒಂದು ಸಾಧನೆಗೆ ಭಟ್ಕಳದ ಎಲ್ಲ ಶುಡಕನ್ ಕರಾಟೆ ಇನ್ಸ್ಟಿಟ್ಯೂಟ್ ಹಾಗೂ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಂದ ಅವರಿಗೆ ಅಭಿನಂದನೆಗಳು. ಹಾಗೂ ಈ ಒಂದು ಸಾಧನೆಯ ಸಂಪೂರ್ಣ ಅರ್ಪಣೆ ನಮ್ಮ ಹೆಮ್ಮೆಯ ಕರಾಟೆ ಗುರುಗಳಾದ ದಿವಂಗತ ವಾಸು ನಾಯ್ಕ್ ನೀರ್ಗದ್ದೆ ಮುಂಡಳ್ಳಿಯವರಿಗೆ ಸಲ್ಲಬೇಕು. ಕಾರಣ ಇವರು ಕಾರವಾರದಲ್ಲಿ ಸಿ ರಾಜನ್ ಅವರ ಹತ್ರ ಕರಾಟೆಯನ್ನು ಕಲಿತು ಅದನ್ನು ಭಟ್ಕಳದಲ್ಲಿ ತಂದು ಎಲ್ಲ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರ ಸ್ಥಿತಿಯಲ್ಲೂ ಕೂಡ ಈ ಕಲೆಯನ್ನು ವಿದೇಶಕ್ಕೆ ತಲುಪನ್ನು ಮಾಡಿದ್ದಾರೆ. ಆದ್ದರಿಂದ ಇದು ಸಾಧನೆಯ ಸಂಪೂರ್ಣ ಗೆಲುವು ದಿವಂಗತ ಶ್ರೀ ವಾಸುದೇವ ನಾಯ್ಕರಿಗೆ ಸಲ್ಲಬೇಕು. ಅವರು ಭಟ್ಕಳದಲ್ಲಿ ಶೋಡೋಕಾನ್ ಕರಾಟೆ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಕಟ್ಟಿ 1994ರಲ್ಲಿ ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕರಾಟೆ ವಿದ್ಯೆ ದಾನ ಮಾಡಿ ಅವ್ರ ಮೂಲಕ ಇನ್ನಿತರ ವಿದ್ಯಾರ್ಥಿಗಳಿಗೂ ಸಹ ಇವತ್ತಿನ ದಿನ ತಮ್ಮ ಕಲೆಯನ್ನು ಮುಂದುವರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರ ಮಾರ್ಗದಲ್ಲಿ 10 ಕರಾಟೆ ಶಿಕ್ಷಕರು ತಯಾರಾಗಿ ಅವರ ವಿದ್ಯಾರ್ಥಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕು. ಹಾಗೂ ಈ ಕರಾಟೆ ಶಿಕ್ಷಕರು ಕೂಡ ಈಗ ವಾಸುದೇವ ನಾಯ್ಕರು ಕಟ್ಟಿದ ಕರಾಟೆ ಸಂಸ್ಥೆಯಿಂದ ಹಲವಾರು ಕರಾಟೆ ಶಿಕ್ಷಕರು ಕೂಡ ಅವರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇದು ನಾವು ನಮ್ಮ ಕರಾಟೆ ಗುರುಗಳಿಗೆ ಸಲ್ಲಿಸಬೇಕಾದಂಥ ದೊಡ್ಡದೊಂದು ಧನ್ಯವಾದಗಳು. ಇದು
ಸರಿ